ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಬಹಳಷ್ಟು ಯೋಜನೆಗಳನ್ನ ಹಾಕೊಂಡಿರ್ತೀರಿ, ಆದ್ರೂ ಕೂಡ ಯಶಸ್ಸಾಗೋಕ್ಕಾಗಲ್ಲ. ಅವತ್ತು ಅಂದುಕೊಂಡ ಗುರಿಗಳನ್ನೇ ನಿಮಗೆ ಸಾಧಿಸೋಕ್ಕಾಗ್ತಾ ಇಲ್ಲ. ಇದು ನೀವಷ್ಟೇ ಅಲ್ಲ, ತುಂಬಾ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು, ಸವಾಲುಗಳು. ಆದ್ರೆ ಬದುಕಿನಲ್ಲಿ ಯಾರು ಯಶಸ್ವಿಗಳಾಗಿದ್ದಾರೆ ನೋಡಿ, ಅಂಥವರು ಇಂತಹ ಸಮಸ್ಯೆಗಳನ್ನ ಎದುರಿಸಿ ಅವುಗಳಿಗೆ ಪರಿಹಾರಗಳನ್ನ ಕಂಡು ಹಿಡ್ಕೊಂಡು ಮುನ್ನುಗ್ಗಿದ್ರಿಂದಾನೇ ಇವತ್ತು ದೊಡ್ಡ ಶಿಖರವನ್ನ ಅವರು ತಲುಪಿ ನಿಂತಿದ್ದಾರೆ. ನೀವು ಕೂಡ ಕನಸು ಕಂಡಿದ್ದೀರಿ, ಪ್ರಯತ್ನ ಪಡ್ತಾ ಇದ್ದೀರಿ. ಆ ಪ್ರಯತ್ನದಲ್ಲಿ ನಿರಂತರತೆ ಇದೆ. ಆದರೂ ಕೂಡ ಅವತ್ತಿನ ಗುರಿಗಳನ್ನ ಅವತ್ತೇ ನಿಮಗೆ ತಲುಪೋಕಾಗ್ತಾ ಇಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಪರಿಹಾರ ಇದ್ರೆ ಅದು ಹೇಗಿದೆ? ಇದರ ಹಿಂದಿರುವಂತಹ ಕಾರಣ ಏನು? ಅದಕ್ಕೆ ನಾನು ಏನು ಪರಿಹಾರ ಉಪಾಯಗಳನ್ನ ಕಂಡು ಹಿಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನೀವು ಡೈರಿ ಬಳಸಬೇಕು ಅಂತ ನಾನು ಬಹಳ ಸಾರಿ ಹೇಳ್ತಾ ಇರ್ತೀನಿ. ಅಕಸ್ಮಾತ್ ಡೈರಿ ಅಂತ ಏನಾದ್ರೂ ಇದ್ರೆ ಅದರಲ್ಲಿ ಬರ್ಕೊಂಡ್ಬಿಡಿ ಒಂದ್ಸಾರಿ. ಏನಂತ ಅಂದ್ರೆ, ದ ವರ್ಲ್ಡ್ ಈಸ್ ಕಂಪ್ಲೀಟ್ಲಿ ಡಿಸ್ಟ್ರಾಕ್ಟೆಡ್. ಜಗತ್ತು ಸಂಪೂರ್ಣವಾಗಿ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದೆ. ನೌ ದ ಪರ್ಸನ್ ಹೂ ಈಸ್ ಏಬಲ್ ಟು ಕಾನ್ಸಂಟ್ರೇಟ್ ವಿಲ್ ವಿನ್. ಈಗ ಯಾವ ವ್ಯಕ್ತಿ ಏಕಾಗ್ರತೆಯನ್ನ ಸಾಧಿಸುವಂತಹ ಶಕ್ತಿಯನ್ನು ಹೊಂದಿದ್ದಾನೋ ಅವನು ಯಶಸ್ವಿ ಆಗ್ತಾನೆ, ಜಯಶಾಲಿ ಆಗ್ತಾನೆ. ಒಂದು 15-20 ವರ್ಷಗಳ ಹಿಂದೆ ಕಾಲ ಈ ರೀತಿ ಇರಲಿಲ್ಲ. ಆಗ ಡಿಸ್ಟ್ರಾಕ್ಷನ್ಗಳು ತುಂಬಾ ಕಡಿಮೆ ಇದ್ವು. ಒಂದು ಸಿನಿಮಾ ನೋಡ್ಬೇಕು ಅಂತ ಅಂದ್ರೆ ಒಬ್ಬ ಸ್ಪರ್ಧಾರ್ಥಿ ಈಗ ಬೆಂಗಳೂರು, ಧಾರವಾಡ ಅಥವಾ ಬೆಳಗಾವಿನೋ ಅಥವಾ ಹೈದರಾಬಾದ್ನಲ್ಲೋ ಡೆಲ್ಲಿನಲ್ಲೋ ಇದಾನಂತ ಅನ್ಕೊಳ್ಳಿ. ಆತ ಹಿಂದೆ ಒಂದು 20-25 ವರ್ಷಗಳ ಹಿಂದೆ ಆತ ಒಂದು ಸಿನಿಮಾನ ನೋಡ್ಬೇಕು ಅಂತ ಅಂದ್ರೆ ಯಾರ್ದಾದ್ರೂ ಮನೆಗೆ ಹೋಗಿ ಟಿವಿ ನೋಡ್ಕೊಂಡು ಕೂತ್ಕೊಳ್ಬೇಕಾಗ್ತಾ ಇತ್ತು, ಅಥವಾ ಸಿನಿಮಾ ಥಿಯೇಟರ್ಗೆ ನಂಬರ್ ಹಚ್ಚಿ ಅಲ್ಲಿ ಟಿಕೆಟ್ ತಗೊಂಡು ಬಾಲ್ಕನಿನಲ್ಲಿ ಸಿಕ್ಕರೆ ಬಾಲ್ಕನಿ, ಇಲ್ಲ ಅಂದ್ರೆ ಡ್ರೆಸ್ ಸರ್ಕಲ್, ಅಲ್ಲೂ ಸಿಗ್ಲಿಲ್ಲ ಅಂತಂದ್ರೆ ಕೊನೆಗೆ ಬ್ಲ್ಯಾಕ್ ನಲ್ಲಾದ್ರೂ ಕಾಡಿ ಬೇಡಿ ಟಿಕೆಟ್ ತಗೊಂಡು ತನ್ನ ಸ್ನೇಹಿತರ ಜೊತೆ ಹೋಗಿ ಸಿನಿಮಾನ ನೋಡಿ ಬರ್ತಾ ಇದ್ದ. ಆದ್ರೆ ಇವಾಗ ಅಷ್ಟು ಕಷ್ಟಪಡೋ ಅಗತ್ಯನೇ ಇಲ್ಲ. ಕೈನಲ್ಲೇ ಮೊಬೈಲ್ ಅನ್ನುವಂತಹ ಮಾಯಾಜಾಲ, ಅದರಲ್ಲಿ ನೂರಾರು ಯೂಟ್ಯೂಬ್ ವಿಡಿಯೋಗಳು, ಲಕ್ಷಾಂತರ ರೀಲ್ಸ್ಗಳು, ಕೋಟ್ಯಾಂತರ ಟ್ರೋಲ್ ಪೇಜಸ್ಗಳು, ಟ್ರೋಲ್ ಮೆಮೇಸ್ಗಳು. ಟೆಲಿಗ್ರಾಮ್ನಲ್ಲಿ ಹೊಕ್ಕರೆ ಸಾಕು, ಇದೇ ವಾರ ಬಿಡುಗಡೆ ಆಗುವಂತಹ ಸಿನಿಮಾ ಬೆಳಗ್ಗೆ ಥಿಯೇಟರ್ನಲ್ಲಿ ಬಂದಿದ್ರೆ ಸಂಜೆಗೆ ಟೆಲಿಗ್ರಾಮ್ನಲ್ಲಿ ಬಂದು ಬಿಟ್ಟಿರುತ್ತೆ. ಇದೆಲ್ಲ ನಿಮಗೆ ಗೊತ್ತಿರೋದೇ ಅಲ್ವಾ? ಯಾವಾಗ ಈ ಜಗತ್ತಿನ ಕೈಯಲ್ಲಿ ಅಂಗೈನಲ್ಲಿ ಮೊಬೈಲ್ ಬಂತೋ ಅವತ್ತಿನಿಂದ ಬದುಕು ಡಿಸ್ಟ್ರಾಕ್ಟ್ ಆಗೋಕೆ ಆರಂಭ ಆಗಿದೆ. ಈಗಿನ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಶಸ್ವಿ ಆಗ್ಬೇಕು ಅಂತ ಅಂದ್ರೆ ಅವನು ಮಾಡಬೇಕಾಗಿರೋದಿಷ್ಟೇ, ಪ್ರತಿದಿನ 24 ಗಂಟೆಗಳಲ್ಲಿ ಕನಿಷ್ಠ 4 ಗಂಟೆಗಳ ಡೀಪ್ ವರ್ಕ್, 4 ಗಂಟೆಗಳ ಅನ್ಇಂಟರಪ್ಟೆಡ್ ಹಾರ್ಡ್ ವರ್ಕ್, 4 ಗಂಟೆಗಳ ನಿರಂತರ ಓದು, ಅಧ್ಯಯನ ಅಥವಾ ಕೆಲಸ. ಅಂದ್ರೆ ನೀವು ಪ್ರತಿದಿನ ಬಹಳ ಬೇಡ ಒಂದು 240 ನಿಮಿಷಗಳ ಕಾಲ ನಿಮ್ಮನ್ನು ನೀವು ಹಿಡಿದಿಟ್ಟುಕೊಂಡು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇ ಆದಲ್ಲಿ ನಿಜ ಹೇಳ್ತೀನಿ, ನೀವು ತುಂಬಾ ದೊಡ್ಡ ದೊಡ್ಡ ಯಶಸ್ವಿಗಳಾಗ್ತೀರಿ. ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ? ಸಮಸ್ಯೆ ಎಲ್ಲಿ ಬರ್ತಾ ಇದೆ? ನಿಜವಾದ ಸಮಸ್ಯೆ ಏನಿದೆ ಅಂತ ಅಂದ್ರೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ ನಿಮಗೆ. ನಮಗಿರುವಂತಹ ಸಮಸ್ಯೆ ಒಂದೇ ಒಂದು, ಯಾವ ಟೈಮ್ನಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇಲ್ಲ. ಸಮಯವನ್ನ ನಾವು ಉಳಿಸ್ಕೊಂಡು ಅದನ್ನ ಸದ್ಬಳಕೆ ಮಾಡ್ಬೇಕೆ ಹೊರತು ನಾವೇನ್ ಮಾಡ್ತೀವಿ, ನಿದ್ದೆಯನ್ನ ತ್ಯಾಗ ಮಾಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ. ನಿದ್ದೆಯನ್ನ ಪದೇ 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 ತ್ಯಾಗ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಎನರ್ಜಿ ಉಳಿದಿರೋದಿಲ್ಲ. ಮೊಬೈಲ್ ಅನ್ನ ನೀವು ರಿಚಾರ್ಜ್ ಮಾಡ್ದೇನೆ ಅದನ್ನ ಬಳಸ್ತೀರಿ ಅಂತ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಮೊಬೈಲ್ ಡೆಡ್ ಆಗ್ಬಿಡುತ್ತೆ. ನಮ್ಮ ಶರೀರನೂ ಕೂಡ ಹಾಗೆ ಅಲ್ವಾ? ಆಮೇಲೆ ಶರೀರದಲ್ಲಿ ಶಕ್ತಿ ಇರುವಂತಹ ಸಮಯದಲ್ಲಿ, ಶರೀರದಲ್ಲಿ ಏಕಾಗ್ರತೆಯನ್ನ ಗಳಿಸಿಕೊಳ್ಳಬಹುದಾದಂತಹ ಸಮಯದಲ್ಲಿ, ಏಕಾಗ್ರಚಿತ್ತವಾಗಿ ಓದಬಹುದಾದಂತಹ ಸಮಯದಲ್ಲಿ, ಕೆಲಸ ಮಾಡಬಹುದಾದಂತಹ ಸಮಯದಲ್ಲಿ ಮೊಬೈಲ್ ಬಳಸ್ತೀವಿ. ಮೊಬೈಲ್ ಅನ್ನ ನೋಡಿ 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 ಕಣ್ಣುಗಳು ದಣಿದಿರುತ್ತವೆ. ಅಲ್ಲಿರುವಂತಹ ಹಾಡುಗಳನ್ನ ಕೇಳಿ ಕಿವಿಗಳು ಗಡಚಿಕ್ಕಿರುತ್ತವೆ. ಅಲ್ಲಿರುವಂತಹ ಅನವಶ್ಯಕ ಎಷ್ಟೋ ಸುದ್ದಿಗಳು ನಮ್ಮ ತಲೆಯಲ್ಲಿ ಹೊಕ್ಕು ನಮ್ಮ ತಲೆಯೊಂದು ತಿಪ್ಪೆ ರೀತಿ ಆಗಿರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಓದಿ ಕುಳಿತುಕೊಳ್ತೀನಿ, ನಾನು ಧ್ಯಾನ ಕುಳಿತುಕೊಳ್ತೀನಿ, ನಾನು ಜಪ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ನೀವು ಒಂದು ಕೊಳದಲ್ಲಿ ಕಲ್ಲನ್ನ ಎಸೆದು, ಒಂದಲ್ಲ ನೂರಾರು ಕಲ್ಲನ್ನ ಎಸೆದು ನೀವು ಹೇಗೆ ರೀಲ್ಸ್ಗಳನ್ನ ಸ್ವೈಪ್ ಮಾಡ್ತಿರೋ, ಸ್ವೈಪ್ ಮಾಡಿ ಮಾಡಿ ಎಷ್ಟು ರೀಲ್ಸ್ ಸ್ವೈಪ್ ಮಾಡ್ತೀರೋ ನೋಡಿ, ಅಷ್ಟು ಕಲ್ಲನ್ನ ನಿಮ್ಮ ಮನಸ್ಸನ್ನುವಂತ ಒಂದು ಸರೋವರಕ್ಕೆ ನೀವು ಕಲ್ಲು ಎಸಿತಾ ಇದ್ದೀರಿ ಅಂತ ಅರ್ಥ.
ಕಲ್ಲು ಎಸೆದು 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 ಅದನ್ನ ಗಲೀಜ್ ಮಾಡೋದು, ಆಮೇಲೆ ಹೋಗಿ ನಾನು ಓದೋಕ್ ಕುಳಿತುಕೊಳ್ತೀನಿ ಅಂದ್ರೆ ಸಾಧ್ಯ ಆಗೋ ಮಾತಾ ಅದು? ಹಾಗಾದ್ರೆ ಹೇಗ್ ಸರ್? ನಾನೇನ್ ಮಾಡ್ಲಿ? ಅದಕ್ಕೆ ಪರಿಹಾರ ಏನು? ತುಂಬಾ ಸರಳವಾಗಿರುವಂತ ಒಂದು ಉಪಾಯವನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ ಇವತ್ತು. ನೀವು ಒಂದು ಚಿಕ್ಕದಾದಂತ ಒಂದು ಡೈರಿ ಮಾಡಬೇಕು, ಅಥವಾ ಒಂದು ಸಣ್ಣದಾದಂತ ಒಂದು 10-12 ಪುಟಗಳನ್ನ ಒಂದ್ ನಿಮ್ಮ ಅಂಗೈ ಅಗಲಕ್ಕಿಂತ ಒಂದು ಚಿಕ್ಕದೇ ಅಂತ ಅನ್ರಿ. ಒಂದ್ 4-5 ಹಾಳೆಗಳನ್ನ ಜೋಡಿಸ್ಕೊಂಡು ಒಂದು ಸ್ಟೆಪಲ್ ಮಾಡಿ ಇಟ್ಕೊಡ್ರಿ ನಿಮ್ ಜೇಬ್ನಲ್ಲಿ ಪ್ರತಿದಿನ. ಮೊಬೈಲ್ ನಲ್ಲಿ ಇಟ್ಕೊಳ್ಬೇಡ್ರಿ. ಒಂದ್ ಪೆನ್ ಇಟ್ಕೊಡ್ರಿ, ಒಂದ್ 4-5 ಹಾಳೆಗಳನ್ನ ಮಡ್ಚ್ಕೊಂಡು ಸ್ಟೆಪಲ್ ಮಾಡ್ಕೊಂಡು ನಿಮ್ ಜೇಬ್ನಲ್ಲಿ ಇಟ್ಕೊಡ್ರಿ. ನಿಮ್ಮ ಶರೀರದಲ್ಲಿ ಎನರ್ಜಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಓದ್ರಿ ಅಥವಾ ಕೆಲಸ ಮಾಡಕ್ ಕೂತ್ಕೊಳ್ರಿ. ನೀವ್ ಯಾವಾಗ ಓದೋಕ್ ಕೂತ್ಕೊಳ್ತೀರಿ ಅಥವಾ ಯಾವಾಗ ಕೆಲಸ ಮಾಡೋಕ್ ಕೂತ್ಕೊಳ್ತೀರಿ, ಅದೇ ಟೈಮ್ ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದಲ್ಲ ಒಂದು ಆಲೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದರಲ್ಲಿ ಒಂದು, ಇವತ್ತು ಅಪ್ಪನ ಮೊಬೈಲ್ ರಿಚಾರ್ಜ್ ಮುಗಿದಿದೆ, ಸೊ ರಿಚಾರ್ಜ್ ಮಾಡ್ಬೇಕಾಗಿತ್ತು. ಇವತ್ತು ಆ ಸಿನಿಮಾ ಬಗ್ಗೆ ನನ್ನ ಸ್ನೇಹಿತ ಹೋಗೋಣ ಅಂತ ಹೇಳಿದ್ದ, ಅದಕ್ಕೆ ನಾನು ರಿಪ್ಲೈ ಮಾಡ್ಬೇಕಾಗಿತ್ತು. ಇವತ್ತು ನಾನು ಅಲ್ಲಿ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿದೆ. ಹೀಗೆ ಹಲವಾರು ಆಲೋಚನೆಗಳು ನಿಮ್ಗೆ ಬರ್ಲಿಕ್ಕೆ ಆರಂಭ ಆಗತ್ತಲ್ಲ. ಆಗ ಏನ್ ಮಾಡ್ತೀರಿ ನೀವು? ಗಡಿಬಿಡಿಯಿಂದ ಅಯ್ಯೋ ನಾನು ಎಲ್ಲಿ ಮರ್ತ್ ಹೋಗ್ಬಿಡ್ತೀನೋ ಅಂತ ನೀವು ಅದಕ್ಕೆ ರಿಪ್ಲೈ ಮಾಡ್ತಾ ಕೂತ್ಕೊಂಡ್ ಬಿಡ್ತೀರಿ ಮೊಬೈಲ್ ನಲ್ಲಿ. ಅದ್ರ ಬದಲು ಆ ಎನರ್ಜಿ ಇರುವಂತ ಸಮಯವನ್ನ ಅದಕ್ಕೆ ಪೋಲ್ ಮಾಡ್ಬೇಡ್ರಿ. ಆ ಶಕ್ತಿ ಇರುವಂತ ಸಮಯವನ್ನ ಓದ್ರಿ, ಓದೋಕೆ ಬಳಸ್ರಿ. ನಿಮ್ಮ ಜೇಬ್ನಲ್ಲಿ ಏನ್ ಇಟ್ಕೊಳ್ಳೋಕೆ ಹೇಳಿದ್ನಲ್ಲ ನಾನು, ಒಂದು ಹಾಳೆಗಳ ಒಂದು ಚಿಕ್ಕ ಪುಸ್ತಕ. ಆ ಚಿಕ್ಕ ಪುಸ್ತಕ ನಿಮ್ ಪಕ್ಕದಲ್ಲೇ ಇರ್ಲಿ, ಒಂದು ಪೆನ್ ಕೂಡ ಇರ್ಲಿ. ಅದ್ರಲ್ಲಿ ಬರೀರಿ, ನಿಮ್ಗೆ ಏನೇನ್ ತಲೆಯಲ್ಲಿ ಆಲೋಚನೆಗಳು ಬರುತ್ತಲ್ಲ ಅವ್ನ್ ಬರೀರಿ. ಇವತ್ತಿನ ಟಾಸ್ಕ್ಗಳು ನಂದು ಇದು ಉಳಿದಿದೆ, ಈ ಕೆಲಸಗಳನ್ನೆಲ್ಲ ನಾನು, ಅಂದ್ರೆ ಇವೆಲ್ಲ ಎಕ್ಸ್ಟ್ರಾ. ನೀವೇನ್ ಟೈಮ್ ಟೇಬಲ್ ಮಾಡ್ಕೊಂಡಿದೀರಿ, ಅವತ್ತು ಏನೇನ್ ಟಾರ್ಗೆಟ್ ಹಾಕೊಂಡಿದೀರಿ ಅದೆಲ್ಲ ಓಕೆ. ಅದನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಕೆಲವೊಂದು ಆಲೋಚನೆಗಳು ಬರುತ್ತೆ ತಲೆಗೆ. ಆ ಮನಸ್ಸೇ ಹಾಗೆ. ನಾವ್ ಯಾವಾಗ ಓದ್ಬೇಕಂತ ಪ್ರಶಾಂತವಾಗಿ ಕೂತ್ಕೊಳ್ತೀವಿ ನೋಡ್ರಿ, ಹಾಗೇನೆ ಒಂದಕ್ಕಿಂತ ಒಂದು ಬುಗ್ಗನ್ನು ಏನಾಗತ್ತೆ, ಈ ನೀರಿನಲ್ಲಿ ಆಮೇಲೆ ಎಣ್ಣೆಯಲ್ಲಿ ಹೇಗೆ ಗುಳ್ಳೆಗಳು ಹೇಳುತ್ತಲ್ಲ, ಹಾಗೆ ಆಲೋಚನೆಗಳು ಮನಸ್ಸಿನಲ್ಲಿ ಹೇಳೋಕೆ ಆರಂಭ ಆಗುತ್ತೆ. ಅವುಗಳನ್ನ ಬರೆದಿಟ್ಕೊಂಡ್ಬಿಡಿ ಅದರಲ್ಲಿ. ಓಕೆ. ಇನ್ನು ಎಲ್ಲ ಓದೋದು ಮುಗೀತು, ಅವತ್ತಿನ ಗುರಿಗಳನ್ನ ನೀವು ತಲುಪಿದೀರಿ ಅಂದಾಗ ಅವಾಗ ತಗೊಳ್ರಿ ಮೊಬೈಲ್. ಏನೇನ್ ಕೆಲಸ ಇದೆ ಒಂದೊಂದೇ ಮುಗಿಸ್ಕೊಡ್ರಿ. ಅವಾಗ ನೀವು ಒಂದ್ ಅರ್ಧ ಗಂಟೆ ಬೇಕಾದ್ರೆ ರೀಲ್ಸ್ ನೋಡ್ಕೊಡ್ರಿ, ಅಥವಾ ಮೋಟಿವೇಶನಲ್ ವಿಡಿಯೋ ನೋಡ್ರಿ, ಮತ್ತೇನೋ ನೋಡ್ರಿ. ನೀವೇನಾಗ್ರಿ, ರಿಲ್ಯಾಕ್ಸ್ ಆಗ್ರಿ, ಅದೇನ್ ತಪ್ಪಂತ ಅಲ್ಲ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಶರೀರದಲ್ಲಿ ಎನರ್ಜಿ ತುಂಬಿರುವಂತ ಸಂದರ್ಭದಲ್ಲಿ ಅಪ್ಪಿತಪ್ಪಿಯೂ ಕೂಡ ಆ ಎನರ್ಜಿಯನ್ನ ಮೊಬೈಲ್ ನಲ್ಲಿ ಪೋಲ್ ಮಾಡಬೇಡ್ರಿ. ಓಕೆ. ಮತ್ತೆ ಒಂದು ಶಿಸ್ತುಬದ್ಧವಾದಂತ ಟೈಮ್ ಟೇಬಲ್ ಅನ್ನ ಹಾಕೊಳ್ರಿ. ಅದ್ ಎಷ್ಟೇ ಸಾರಿ ಮುರಿರಿ ಅದನ್ನ, ಪರವಾಗಿಲ್ಲ. ಆದ್ರೆ ಮತ್ತೆ 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 ಪ್ರತಿದಿನ ಹೊಸ ಟೈಮ್ ಟೇಬಲ್ ಹಾಕೊಳ್ರಿ. ಪ್ರತಿದಿನ ಹೊಸ ಟೈಮ್ ಟೇಬಲ್ ಇರಲಿ, ಏನೂ ತಪ್ಪಿಲ್ಲ. ರಾತ್ರಿ ಮಲಗುವಂತಹ ಸಮಯ, ಬೆಳಗ್ಗೆ ಏಳುವಂತಹ ಸಮಯ ಫಿಕ್ಸ್ ಆಗಿರ್ಲಿ. ಯಾವುದೇ ಕಾರಣಕ್ಕೂ ಅದ್ರ ಬದಲಾಗೋದು ಬೇಡ. ಅದು ತುಂಬಾ ಮುಖ್ಯ. ನಾನೇನ್ ಇದನ್ನ ಜೀವನ ಪೂರ್ತಿ ಮಾಡ್ಕೊಂಡಿರಪ್ಪ ಸನ್ಯಾಸಿಗಳ ತರ ಅಂತ ಹೇಳ್ತಾ ಇಲ್ಲ. ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಇಚ್ಛೆ. ಹೌದು, ಒಪ್ಕೊಳ್ತೀನಿ ನಾನು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನೀವು ಯಶಸ್ವಿಗಳಾಗ್ಬೇಕಲ್ಲ. ನೀವು ಕೂಡ ಬದುಕಿನಲ್ಲಿ ದೊಡ್ಡ ದೊಡ್ಡ ಹಂತಕ್ಕೆ ತಲುಪಬೇಕಲ್ವಾ? ಅದಕ್ಕೋಸ್ಕರ 1 ವರ್ಷ 2 ವರ್ಷ ಈ ಒಂದು ಶಿಸ್ತನ್ನ ಅಳವಡಿಸ್ಕೊಂಡ್ ಬಿಡ್ರಿ. ಈ ಶಿಸ್ತಿನಿಂದ ನೀವು ಓದ್ತಾ ಹೋಗ್ರಿ, ಈ ಶಿಸ್ತಿನಿಂದ ನೀವು ಕೆಲಸ ಮಾಡ್ತಾ ಹೋಗ್ರಿ. ತುಂಬಾ ಬೇಗ ಗೆಲುವು ಅನ್ನೋದು ನಿಮಗೆ ಸಿಗುತ್ತೆ. ಯಾರು ಧೈರ್ಯಶಾಲಿಗಳಾಗಿದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾರು ಸ್ಪರ್ಧಾತ್ಮಕತೆಯಲ್ಲಿ ಮುಂದಿದ್ದಾರೆ, ಅವರು ಬೇಗ ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ನೀವು ನೋಡ್ರಿ, ನಿಮ್ಮ ಸ್ನೇಹಿತರೆ ಇರ್ತಾರೆ, ಲೈಬ್ರರಿನಲ್ಲಿ ಇರ್ತಾರೆ, ನೀವು ಅವ್ರಿಗಿಂತ ಜಾಸ್ತಿ ಓದ್ತಾ ಇರ್ತೀರಿ. ಓಕೆ. ಅವರು ಯಶಸ್ವಿಗಳಾಗ್ತಾರೆ, ನಿಮ್ಗಿಂತ ಕಡಿಮೆ ಓದಿರ್ತಾರೆ, ಅಥವಾ ನೀವು ಅವ್ರಿಗಿಂತ ಕಡಿಮೆ ಓದಿರ್ತೀರಿ, ಯಶಸ್ವಿಗಳಾಗ್ತೀರಿ. ಕಾರಣ ಏನು? ನೀವು ಶಿಸ್ತುಬದ್ಧವಾಗಿ ಓದಿರ್ತೀರಿ, ಯಾವಾಗ ಓದ್ಬೇಕು ಅವಾಗ ಓದಿರ್ತೀರಿ. ಹಾಗಾಗಿ ನಿಮ್ಮ ಶಕ್ತಿಯುತ ಸಮಯವನ್ನ ನಿಮ್ಮ ಒಳಿತಿಗಾಗಿ ಬಳಸ್ಕೊಡ್ರಿ. ಏನ್ ಬೇಜಾರಾಗಿರುತ್ತೆ, ಸ್ವಲ್ಪ ಸುಸ್ತಾಗಿರುತ್ತೆ ಅಂತ ಸಮಯದಲ್ಲಿ ಏನ್ ಮಾಡ್ಕೊಳ್ಳೋದು, ಮೊಬೈಲ್ ಯೂಸ್ ಮಾಡೋದಾಗಿರ್ಲಿ, ಉಳಿದಿರೋ ಕೆಲಸವನ್ನ ಮಾಡ್ಕೊಳ್ಬೇಕು. ಸರಿನಾ? ಅರ್ಥ ಆಯ್ತಾ ನಾನು ಇವತ್ತು ಹೇಳಿರೋದು? ಜಗತ್ತು ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಟ್ ಆಗಿದೆ. ಕೆಲವೊಬ್ಬರಿಗೆ ರಾಜಕಾರಣ ತಲೆಯಲ್ಲಿ, ಕೆಲವೊಬ್ಬರಿಗೆ ಪ್ರೇಮ ವ್ಯವಹಾರಗಳು, ಕೆಲವೊಬ್ಬರಿಗೆ ಸ್ನೇಹ, ಕೆಲವೊಬ್ಬರಿಗೆ ಬಡತನ, ಕೆಲವೊಬ್ಬರಿಗೆ ಮತ್ತೊಂದು ಮಗದೊಂದು, ಒಂದಲ್ಲ ಒಂದು ಸುದ್ದಿಗಳ ತಲೆಯಲ್ಲಿ, ವಿದ್ಯಾರ್ಥಿಗಳ ತಲೆಯಲ್ಲಿ, ಯುವಕರ ತಲೆಯಲ್ಲಿ, ಯುವ ಜನರ ತಲೆಯಲ್ಲಿ ತುಂಬಿ 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 ತುಳುಕ್ತಾ ಇದೆ. ಯಾವುದನ್ನ ಮಾಡಬೇಕು, ಯಾವುದನ್ನ ಬಿಡಬೇಕು ಅನ್ನುವಂತಹ ಒಂದು ಕ್ಲಾರಿಟಿನೇ ಇಲ್ಲ ಇವತ್ತಿನ ಯುವ ಜನತೆಯಲ್ಲಿ. ಅದಕ್ಕೆ ಸಮಾಜವೂ ಕೂಡ ಅಷ್ಟೇ ಹೊಣೆಗಾರಿಕೆಯನ್ನು ಹೊಂದಿದೆ, ಯುವಕರು ಕೂಡ ಅಷ್ಟೇ ಹೊಣೆಗಾರಿಕೆಯನ್ನು ಹೊಂದಿದ್ದಾರೆ. ಹೌದು, ತಪ್ಪಾಗಿದೆ, ತಪ್ಪಾಗ್ತಾ ಇದೆ, ಮುಂದೆ ಕೂಡ ಆಗೋದೇ ಇದೆ. ಜಗತ್ ಹಾಗೆ ನಡೀತಾ ಇದೆ, ನಾನು ಅದೇ ತರ ಹೋಗ್ತೀನಿ ಅಂತ ಅಂದ್ರೆ ಇದು ಮೆಚ್ಚಬಹುದಾದಂತ ಮಾತಾ? ಅಂದ್ರೆ ಇಲ್ಲಿ ಹೊಣೆಗಾರಿಕೆಯಿಂದ ನಾವು ನುಣುಚ್ಕೊಳ್ತಾ ಇದೀವಿ ಅಂತ ಅರ್ಥ. ವಿವೇಕಾನಂದರು ಹೇಳೋದೇನು? ಜಗತ್ತಿನ ಹೊಣೆಗಾರಿಕೆಯನ್ನ ನಿಮ್ಮ ಭುಜದ ಮೇಲೆ ಹೊತ್ಕೊಳ್ಳುವಂತೆ ನೀವು ಸಿದ್ಧರಾಗಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ಮ ಹೊಣೆಗಾರಿಕೆಯನ್ನೇ ನಾವು ಬಿಟ್ಟು ಓಡ್ ಹೋಗ್ತೀವಿ ಅಂತ ಅಂದ್ರೆ ತಪ್ಪಲ್ವಾ ಅದು? ಹಾಗಾಗಿ
ವಿದ್ಯಾರ್ಥಿಗಳೇ, ಆತ್ಮೀಯ ಕನಸುಗಾರರೇ, ಕನಸು ಕಂಡಿದ್ದೀರಿ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ದಯವಿಟ್ಟು ಇನ್ನೂ ಒಂದ್ಸಾರಿ ಹೇಳ್ತೀನಿ, ನಿದ್ದೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡಿ. ನಿದ್ದೆ ಬಂತಂದ್ರೆ ಸುಮ್ಮನೆ ಮಲ್ಕೊಂಡ್ಬಿಡ್ರಿ. ನಿದ್ದೆ ಮಾಡ್ರಿ, ಚೆನ್ನಾಗಿ ನಿದ್ದೆ ಮಾಡ್ರಿ. ನಿದ್ದೆನ ಚೆನ್ನಾಗಿ ಮಾಡಿದ್ರಿ ಅಂದ್ರೆ ಆರೋಗ್ಯಯುತವಾಗಿರ್ತೀರಿ. ನೀವು ಆರೋಗ್ಯಯುತವಾಗಿದ್ರಿ ಅಂದ್ರೆ ಏನ್ ಬೇಕಾದನ್ನ ಮಾಡ್ತೀರಿ. ಇದನ್ನ ನನ್ನ ಸ್ವಂತ ಅನುಭವದಿಂದನೂ ಕೂಡ ನಾನು ಹೇಳ್ತಾ ಇದ್ದೀನಿ. ನೀವು ಆರೋಗ್ಯ ತುಂಬಾ 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 ತುಂಬಾನೇ ಮುಖ್ಯ. ಆರೋಗ್ಯ ಯಾವಾಗ ಚೆನ್ನಾಗಿರುತ್ತೆ? ನಾನು 3 ಅಂಶಗಳನ್ನ ಹೇಳ್ತೀನಿ. ನಿಮಗೆ ಚೆನ್ನಾಗಿ ಹಸಿವಾಗ್ತಾ ಇರಬೇಕು, ನಿದ್ದೆ ಬರ್ತಾ ಇರಬೇಕು, ಪ್ರತಿದಿನ ಡೈಜೆಷನ್ ಆಗ್ತಾ ಇರ್ಬೇಕು, ನಿಮಗೆ ಉಂಡದ್ ಚೆನ್ನಾಗಿ ಪಚನ ಆಗ್ತಾ ಇರಬೇಕು. ಓಕೆ, ಈ 3 ನಿಮ್ಮಲ್ಲಿ ಚೆನ್ನಾಗಿ ನಡೀತಾ ಇದ್ದಾರೆ ಅಂದ್ರೆ ನೀವು ಹೆಲ್ದಿ ಇದ್ದೀರಿ ಅಂತ ಅರ್ಥ. ಮತ್ತೆ ಕ್ಲಾಸ್ ಕೇಳುವಾಗ ನಿದ್ದೆ ಬರಬಾರ್ದು, ಸುಮ್ನೆ ಸುಸ್ತಾಗಬಾರ್ದು. ಇವೆಲ್ಲ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ನಿಮಗೆ. ಹಗಲು ಹೊತ್ನಲ್ಲಿ ಸುಮ್ನೆ ನಿದ್ದೆ ಬರುತ್ತೆ. ಸ್ವಲ್ಪ ಒಂದು 5 ನಿಮಿಷ 2 ನಿಮಿಷ ಓಕೆ. ಪೂರ್ತಿ ದಿನಪೂರ್ತಿ ನೀವು ಸುಸ್ತಿಂದಾನೇ ಇದ್ದೀರಿ, ಎನರ್ಜಿ ಇಲ್ಲ, ನಿಮ್ಮಿಂದ ಹಾಕೊಂಡಿರುವಂತ ಟಾರ್ಗೆಟ್ ಗಳನ್ನ ರೀಚ್ ಆಗ್ತಾ ಇಲ್ಲ ಅಂದ್ರೆ ನೀವು ಸುಸ್ತಾಗಿದ್ದೀರಿ ಅಂತ. ಒಂದು ವಾರ ಚೆನ್ನಾಗಿ ನಿದ್ದೆ ಮಾಡ್ಕೊಡ್ರಿ. ಈ ಮೊಬೈಲ್ ಅನ್ನ ಸ್ವಲ್ಪ ದೂರ ಇಟ್ಟು ಬಿಡ್ರಿ, ಆರಾಮಾಗಿ ಯಶಸ್ವಿ ಆಗ್ತೀರಿ. ಅಂತದ್ದೇನಿರುತ್ತೆ ಅದರಲ್ಲಿ? 1 ವರ್ಷ ಆದ್ಮೇಲೆ ಸಿಗುತ್ತಲ್ಲ ನಿಮ್ಗೆ, ಎಲ್ಲಾನು ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ತುಂಬಾ ದಿನಗಳ ನಂತರ ಒಂದು ವಿಡಿಯೋ ಮಾಡಿದೀನಿ ಇದ್ರ ಬಗ್ಗೆ. ಯಾಕಂದ್ರೆ ಆಗಾಗ ಮರಿತಾ ಇರ್ತೀವಿ ನಾವ್ ಇದನ್ನ. ಆಗಾಗ ಮರಿತಾ ಇರ್ತೀವಿ. ಒಂದು ಪ್ಲಾನ್ ಹಾಕೊಡ್ರಿ, ಬರ್ಕೊಡ್ರಿ ಒಂದು ಡೈರಿನಲ್ಲಿ. ನಿಮ್ ಬಗ್ಗೆ ನೀವೇ ಬರೀರಿ. ನಿಮ್ ಬಗ್ಗೆ ನೀವೇ, ನಾನು ಏನೇನ್ ಆಗ್ಬೇಕು ಅನ್ಕೊಂಡಿದ್ದೆ, ಈಗ ಏನ್ ಮಾಡ್ತಾ ಇದ್ದೀನಿ, ಇದು ಸರಿನಾ? ಇನ್ನೇನೇನ್ ಮಾಡ್ಬೇಕಾಗಿದೆ? ಹಾಗಾದ್ರೆ ನಾನು ಹೇಗಿರ್ಬೇಕು? ನನ್ನ ವೇಳಾಪಟ್ಟಿ ಯಾವ ತರ ಇರಬೇಕು? ನಾನು ರಾತ್ರಿ ಬಹಳ ಹೊತ್ತು ಎಚ್ಚರ ಇದ್ರೆ ಚೆನ್ನಾಗಿ ಓದ್ತೀನ, ಅಥವಾ ಬೆಳಗ್ಗೆ ಬೇಗ ಆದ್ರೆ ಚೆನ್ನಾಗಿ ಓದ್ತೀನ, ಅಥವಾ ಮಧ್ಯಾಹ್ನ ಚೆನ್ನಾಗಿ ಓದ್ಕೊಳ್ತೀನ? ನಿಮ್ಮನ್ನ ನೀವು ಪತ್ತೆ ಮಾಡ್ಕೊಡ್ರಿ. ಯಾವಾಗ, ಏನು, ಹೇಗೆ, ಏಕೆ ಅನ್ನೋದನ್ನೆಲ್ಲ ನೀವೇ ಪತ್ತೆ ಮಾಡ್ಕೊಳ್ಬೇಕು. ಎಲ್ರು ಬಂದು ಎಲ್ಲದಕ್ಕೂ ನಿಮಗೆ ಪರಿಹಾರ ಕೊಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಕನಸಿಗೆ ನನ್ನ ಕಡೆಯಿಂದ, ನಮ್ಮ ಪಾಂಚಜನ್ಯ IAS ನಿಂದ ಸದಾ ಕಾಲ ಬೆಂಬಲ ಇರುತ್ತೆ. ಇವತ್ತಿನಿಂದಾನೇ ನೀವು ಇದನ್ನ ಪಾಲಿಸ್ತೀನಿ ಅನ್ನೋದಾದ್ರೆ ಬಹಳ ಏನು ಬೇಡ, ಜಸ್ಟ್ ಎಸ್ ಅನ್ನುವಂತ ಒಂದು ಅಕ್ಷರವನ್ನ ಟೈಪ್ ಮಾಡಿ. ಒಳ್ಳೇದಾಗ್ಲಿ. ನಿಮ್ಮ ಸ್ನೇಹಿತರು ಕೂಡ ಇದನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ನಮಸ್ಕಾರ.